ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಈಗಾಗಲೇ ಗೊತ್ತಾಗಿರ್ತದೆ. ಬಹಳ ದಿನ ಆಯಿತು ಪಾಪ ಥರ್ಡ್ ಸೆಮಿಸ್ಟರ್ ಹುಡುಗರಿಗೆ ಏನು ಕೂಡ ಮಾಡ್ತಿಲ್ಲ. ಯಾಕಂತಂದರೆ ಇನ್ನೂ ಒಂದು 15 ಡೇಸಲ್ಲಿ ಎಕ್ಸಾಮ್ ಇದೆ, ಬಟ್ ಅವ್ರಿಗೇನು ಕೂಡ ಫೋಕಸ್ ಮಾಡಿಲ್ಲ. ಸೊ ಹಂಗಾಗಿಬಿಟ್ಟು ಅವರಿಗೆ ಥರ್ಡ್ ಸೆಮಿಸ್ಟರ್ ಹುಡುಗರಿಗೆ ಏನಪ್ಪ ಅಂತಂದರೆ, ನಿಮಗೆ ಒಂದು ಬ್ಲೂ ಪ್ರಿಂಟ್ ಇಲ್ಲ, ಒಂದು ಕ್ವಶನ್ ಬ್ಯಾಂಕ್ ಇಲ್ಲ, ಒಂದು ಕ್ವಶನ್ ಪೇಪರ್ ಲೇಔಟ್ ಇಲ್ಲ. ಇರೋದು 2 ಪೇಪರ್ ಬರೀತಿದ್ರು ಬಿಡಿ, ಮೈಕ್ರೋಬಯಾಲಜಿ ಮತ್ತು ಮೆಡಿಸರ್ಜು. ಬಟ್ ಅದೇ ನೀವು MSN ಅಂತ ಕರಿತೀವಿ, ಅದನ್ನೇ ನೀವು ಅಡಲ್ಟ್ ನರ್ಸಿಂಗ್ ಅಂತಲೂ ಕೂಡ ಕರೀತಾರೆ. ಬಟ್ ಆ ಒಂದು ಸಬ್ಜೆಕ್ಟ್ದು ನಿಮ್ಮದು ಈ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕು ಅಂತಂದು ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ. ಅಟ್ಲೀಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಒಂದು ಐಡಿಯಾ ಏನಾದರೂ ಬರ್ತದೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿ ನೋಡೋದಂತಂದರೆ, ಸಿಂಪಲ್ಲಾಗಿ ಇಲ್ಲೊಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಂತ ಏನು ಕಾಣಿಸ್ತೈತೆ, ಈ ಒಂದು ಗ್ರೂಪಲ್ಲಿ ಹೋದಾಗ ನಿಮಗೆ ಒಂದು ಈ ರೀತಿ ಒಂದು PDF ಸಿಗುತ್ತೆ. ಓಕೆ, ಫೈನಲ್ RGHS ಕ್ವಶನ್ ಬ್ಯಾಂಕು ಅಥವಾ ಜೂನ್ 2023 ಸೆಕೆಂಡ್ ಇಯರ್ ಅಂತ ಏನು ಕಾಣಿಸ್ತೈತೆ, ಅದ್ರ ಮೇಲೆ ಒನ್ ಟೈಮ್ ಕ್ಲಿಕ್ ಮಾಡ್ಕೋರಿ. ಜಸ್ಟ್ ನಾನು ಒನ್ ಟೈಮ್ ಕ್ಲಿಕ್ ಮಾಡ್ಕೊತೀನಿ, ಈ PDF ಓಪನ್ ಮಾಡ್ಕೊತೀನಿ. ಈ ಒಂದು PDFಲ್ಲಿ ನಿಮಗೆ ಪ್ರಿವಿಯಸ್ ಇಯರ್ ಓಕೆ MSN ಸಿಗ್ತವೆ. ನಿಮಗೆ ಪ್ಯಾಥಾಲಜಿ ಫಾರ್ಮಕಾಲಜಿ 4th ಸೆಮ್ಮಿಗೂ ಕೂಡ ಇದು PDF ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನೀವು MSN ಸದ್ಯಕ್ಕೆ ಎಕ್ಸಾಂಪಲ್ ಈಗ MSN ಬೇಕು, ಹಂಗಾಗಿಬಿಟ್ಟು ಪೇಜ್ ನಂಬರ್ ಎಷ್ಟು ಅಂತಂದರೆ ಸ್ವಲ್ಪ ಸ್ಕ್ರಾಲ್ ಮಾಡ್ತೀನಿ, ವೇಟ್. ಓಕೆ, ಪೇಜ್ ನಂಬರ್ ಬಂದುಬಿಟ್ಟು 33 ಬನ್ನಿರಿ. 33 ಬಂದಾಗ ನಿಮಗೆ MSNದು ಡೀಟೇಲ್ಸ್ ಸಿಗುತ್ತೆ. ಓಕೆ, ನಮಗೆ ಸೆಕೆಂಡ್ ಇಯರ್ ಓಕೆ ಆ್ಯನ್ಯುವಲ್ ಎಕ್ಸಾಮ್ ಇದ್ದಾಗ ಇದು ಬಂದಿರತಕ್ಕಂಥದ್ದು. ಬಟ್ ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕಲ್ವಾ? ಸೊ ಹಂಗಾಗಿಬಿಟ್ಟು ಸ್ವಲ್ಪ ಬನ್ನಿರಿ. ಅಂದರೆ ಅವ್ರು ಕ್ವಶನ್ ಪೇಪರ್ ಲೇಔಟು ಅದನ್ನೆಲ್ಲನೂ ಕೂಡ ಕೊಟ್ಟವ್ರೆ. ಕ್ವಶನ್ ಪೇಪರ್ ಲೇಔಟ್ ಜೊತೆಗೆ ಕ್ವಶನ್ ಬ್ಯಾಂಕ್ನು ಕೂಡ ಕೊಟ್ಟಾರೆ. ಕ್ವಶನ್ ಬ್ಯಾಂಕ್ ನೋಡ್ಕೊಂತ ಅಂದರೆ ಕ್ವಶನ್ ಬ್ಯಾಂಕ್ ನೋಡ್ಕೊರಿ, ನಾನು ಬೇಡನಲ್ಲ. ಬಟ್ ಕ್ವಶನ್ ಬ್ಯಾಂಕ್ ಪಕ್ಕದಲ್ಲಿ ಹಾಗೆ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಹೋಗಿಬಿಟ್ರೆ ಕ್ವಶನ್ ಬ್ಯಾಂಕ್ ಮುಗಿತದೆ. ಅದಾದ ತಕ್ಷಣ ನಿಮಗೆ ಪ್ರಿವಿಯಸ್ ಇಯರ್ ಈ ಕ್ವಶನ್ ಪೇಪರ್ಗೆ ಬೇಕಾದ್ರೆ ಸಿಗ್ತದೆ. ಈ ಒಂದು ಕ್ವಶನ್ ಪೇಪರ್ ನೋಡ್ತಿರ್ಬೋದು ಟಿಲ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ 2009. ಓಕೆ, 2009 ಆಗಸ್ಟ್ ಸೆಪ್ಟೆಂಬರಲ್ಲಿ ಎಕ್ಸಾಮ್ ನಡೆಯತಕ್ಕಂಥದ್ದು. ಅವಾಗೆಲ್ಲ ಯಾವ ರೀತಿ ಇದೆ ನೋಡಿರಿ, ಎನಿ 2 ಓಕೆ ಎನಿ 7 ಈ ರೀತಿ ಕೊಡ್ತಾಯಿದ್ರು. ಬಟ್ ನಿಮ್ಗೆ ಆ ರೀತಿ ಇಲ್ಲ. ಕೊಟ್ಟಿರೋ ಕ್ವಶನ್ಸ್ನ ಎಲ್ಲನೂ ಕೂಡ ಬರೀಲೇಬೇಕಾಗಿರ್ತದೆ. 2010 ನೋಡ್ತಿರ್ಬೋದು, ಎನಿ 2 ಎನಿ 7 ಈ ರೀತಿ ಕೊಡ್ತಿದ್ರು. ಓಕೆ, ಎಷ್ಟು ಕ್ವಶನ್ ಪೇಪರ್ ಸಿಗ್ತಾವೆ ಅಂತಂದರೆ ನಿಮಗೆ ಸಿಗ್ತಾ. ಓಕೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಹೇಳಿದಾರಲ್ಲ, ನಿಮಗೆ 2019ವರೆಗೂ ಐತಿ. ನಾನು ಬೇಕಿದ್ರೆ ಸ್ವಲ್ಪ 2019ವರೆಗೂ ಕೂಡ ನೀವು ರೆಫರ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. 2019ವರೆಗೂ ಯಾಕಂತಂದರೆ ಅವರು ಚಾಯ್ಸಸ್ ಎಲ್ಲ ಇದ್ದು ಕ್ವಶನ್ಸು. ಸೊ ಹಾಗಾಗಿ 2000 ಓಕೆ ಇಲ್ಲಪ್ಪ ಅಂತಂದರೆ ಟೋಟಲ್ 2019 ಏಪ್ರಿಲ್ವರೆಗೂ ಕೂಡ ಅಷ್ಟೊಂದು ನೋಡೋ ಅವಶ್ಯಕತೆ ಇಲ್ಲ. 2019 ಅಕ್ಟೋಬರ್ಲಿದ್ದ ಏನಿದೆ ನೋಡಿರಿ, ಅವಾಗಲಿದ್ದೆ ಆ್ಯಕ್ಚುಲಿ RS5 ಬ್ಯಾಚ್ ಅನ್ನೋದು ಏನು ಬರುತ್ತೆ. ಓಕೆ, RS4 ಬ್ಯಾಚ್ ಇತ್ತು. ಬಟ್ ಇನ್ನು ಅದನ್ನ ಸ್ವಲ್ಪ ಕ್ವಶನ್ ಪೇಪರ್ ಅನ್ನೋದು ಇಂಪ್ಲಿಮೆಂಟೇಷನ್ ಮಾಡಿಬಿಟ್ಟು RS5 ಬ್ಯಾಚ್ ಅನ್ನೋದು ಬಂದದ. ಇಲ್ಲಿ ನೋಡ್ತಿರ್ಬೋದು, ಅವಾಗ ಏನಿಲ್ಲ, ಚಾಯ್ಸಸ್ ಏನಿಲ್ಲ, ಡೈರೆಕ್ಟ್ 2 ಕ್ವಶನ್. ಸದ್ಯಕ್ಕೆ ನಿಮ್ಗೆ ಕ್ವಶನ್ ಪೇಪರ್ ನಾಳೆ ಕೂಡ ಇದೇ ರೀತಿ ಬರ್ಬೋದು ಅಂದ್ಕೊಂಡಿದ್ದೀನಿ. ನಾವು ಕೂಡ 2019ರಿಂದ ನಾವು ರೆಫರ್ ಮಾಡ್ತೀವಿ. ನೀವು ಬೇಕಾದ್ರೆ ನೋಡಿರಿ, 2019 2020 ಕೂಡ ಬಂದೈತೆ. ಅಲ್ಲೂ ಕೂಡ ಏನು ಚಾಯ್ಸಸ್ ಇಲ್ಲ. ಲಾಂಗ್ ಎಸ್ 2, ಶಾರ್ಟ್ ಎಸ್ 7 ಮತ್ತು ಶಾರ್ಟ್ ಆನ್ಸರ್ ಕೂಡ 10. MCQ ಇಲ್ಲ ನಮಗೆ. ಬಟ್ ನಿಮ್ಗೆ MCQ ಇದೆ, ಬಟ್ ಅದನ್ನ ಬೇಕಾದ್ರೆ ಸಪ್ರೇಟಾಗಿ ಓದ್ಕೊರಿ. 2020 ಕೂಡ ಅದ, 2021 ಸಿಗುತ್ತೆ. ಆ್ಯಂಡ್ 2021 2 ಸಪ್ಲಿಮೆಂಟ್ರಿ ಸಿಗ್ತದೆ. ಮತ್ತು 2022 2022 ಮತ್ತು 2023 ಓಕೆ ಅದಾದ ತಕ್ಷಣ 2023 ಸಪ್ಲಿಮೆಂಟ್ರಿ. ಇಷ್ಟು ಕೂಡ ನಿಮ್ಗೆ ಏನು ಸಿಗ್ತಾವೆ ಅಂತಂದರೆ ಇದರ ಸಿಗ್ತಾವೆ. 2024 ಬರ್ತಾರೆ ಅಂತ ಕೇಳಿದ್ರೆ ನಾನು ಅವಾಗಲೇ ಅದನ್ನು 2024 ಈ PDF ಅಲ್ಲಿ ಸಿಗಲ್ಲ. ಯಾಕಂತಂದರೆ ಎಕ್ಸಾಮ್ ತಾನೇ ಈಗ ಒನ್ ಹಿಡ್ದೈತಲ್ಲ. ಸೊ ಹಂಗಾಗಿಬಿಟ್ಟು ಅದನ್ನು ನಿಮಗೆ ಬೇಕಾದ್ರೆ ಸಪ್ರೇಟಾಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಬೇಕಾದ್ರೆ ಫೋಟೋಸ್ ಬೇಕಾದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಏನು ಕಾಣಿಸ್ತೈತೆ ಹಾಕಿರ್ತೀನಿ, ಒನ್ ಟೈಮ್ ನೋಡ್ಕೊರಿ. ಸರಿ, ಇದೇ ಓಕೆ ಕಾಣಿಸ್ತೈತೆ ನೋಡಿರಿ, ಇನ್ನು ಪಿನ್ ಮಾಡಿರ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಎಲ್ಲೋ ಕರೆದು ಒಂದು ರೌಂಡ್ ಬಂದುಬಿಟ್ಟು ಫೈನಲ್ RGHS QB ಜೂನ್ 2023 ಸೆಕೆಂಡ್ ಇಯರ್ ಅದು ಬಂದಿರ್ತದೆ. ಇದನ್ನ ಒನ್ ಟೈಮ್ PDF ನೋಡ್ಕೊರಿ. ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ, ಇದು ಒಂದೇ ಅಲ್ಲ, ಮುಂದೆ ನಿಮಗೆ 4th ಸೆಮಿಸ್ಟ್ರಿಗೆ ಫಾರ್ಮಾ ಪ್ಯಾಥೋ ಎಲ್ಲನೂ ಕೂಡ ಇದರಲ್ಲಿ ಸಿಗ್ತದೆ. ಸರಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಬೇಕಾದರೆ ಈ PDFನ ಶೇರ್ ಮಾಡಿರಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಈ PDFಿಂದ ಅವರು ಕೂಡ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಓಕೆ, ನೀವು ಇವನ್ನೆಲ್ಲನೂ ಕೂಡ ನೋಡಿರಿ ಅಂತ ಹೇಳಲ್ಲ. ಇಲ್ಲಿ 2023 ನೋಡಿರಿ, 22 ನೋಡಿರಿ, 21 ನೋಡಿ, ಓಕೆ 20 ನೋಡಿರಿ. ಓಕೆ, 3 ರಿಂದ 4 ವರ್ಷದ ಕ್ವಶನ್ ಪೇಪರ್ ನೋಡಿರಿ. ಒಂದು 7 ರಿಂದ 8 ಕ್ವಶನ್ ಪೇಪರ್ ಆಗುತ್ತೆ, ನಿಮ್ಮ ರೆಫರ್ ಆಗುತ್ತೆ. ಇದೇ ರೀತಿ ಏನಾದರೂ ಮೈಕ್ರೋಬಯಾಲಜಿನೂ ಬೇಕಂತಂದರೆ ಮೈಕ್ರೋಬಯಾಲಜಿನ ಕೂಡ ಟ್ರೈ ಮಾಡ್ತೀನಿ. ಬಟ್ ಈ ರೀತಿ ಫುಲ್ ಡೀಟೇಲ್ಸ್ ಆಗಿ ಸಿಗಲ್ಲ. ಯಾಕಂದರೆ ಈ ಒಂದು PDFಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಹಂಗಾಗಿಬಿಟ್ಟು ಹೇಳಿದ್ದೀನಿ ನಾನು. ಬಟ್ ಮೈಕ್ರೋಬಯಾಲಜಿ ಸಪ್ರೇಟಾಗಿ ಎಲ್ಲಾದರೂ ಎಲ್ಲನೂ ಹುಡುಕಿ ಒಂದು ಕಡೆ ಕಲೆಕ್ಟ್ ಮಾಡ್ಕೊಂಡು ನಿಮಗೆ PDFನ ಕೊಡಬೇಕಾಗುತ್ತೆ. ಹಂಗೆಲ್ಲ ಈಸಿ ಸಿಗಲ್ಲ. ಸೊ ಹಂಗಾಗಿಬಿಟ್ಟು ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿರಿ. ಯಾಕಂತಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಕಡೆಯಿಂದ ಹುಡ್ಕೊಂಡು ನಿಮಗೋಸ್ಕರನೇ ಏನು ಮಾಡ್ತೀವಿ ಅಂತಂದರೆ ಒಂದು ಕ್ವಶನ್ ಪೇಪರ್ ಹುಡ್ಕೋಕ್ಕೆ ಸ್ವಲ್ಪ ಕಷ್ಟಪಡ್ತೀವಿ. ಹಂಗಾಗಿಬಿಟ್ಟು ಇದು ನೀವು PDFನ ಕೊಡ್ತಾ ಇದ್ದೀನಿ ನಿಮಗೆ. ಮುಂದೆ 4th ಸೆಮ್ ಕೂಡ ಫಾರ್ಮಾ ಪ್ಯಾಥೋ ಕೂಡ ಹೆಲ್ಪ್ ಆಗುತ್ತೆ. ಸಾಧ್ಯದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಮಸ್ಟಾಗಿ ಜಾಯ್ನ್ ಆಗಿರಿ. ಯಾಕಂತಂದರೆ ಎಲ್ಲ PDF ಫ್ರೀಯಾಗಿ ಸಿಗ್ತಾವೆ.
ಸರಿ, ಏನಾದರೂ ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.